ಮೊದಲನೆಯ ಪ್ರಶ್ನೆ, ಹೆಚ್ಚು ಶಕ್ತಿಯನ್ನು ಕೊಡುವಂತಹ ಏಕೈಕ ಹಣ್ಣು ಯಾವುದು? ಎ ಕಿವಿ ಹಣ್ಣು, ಬಿ ಆ್ಯಪಲ್, ಸಿ ಆರೆಂಜ್, ಡಿ ಪಪಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ ಹಣ್ಣು. ಎರಡನೆಯ ಪ್ರಶ್ನೆ, ಮೂತ್ರಪಿಂಡಗಳ ಆರೋಗ್ಯವನ್ನು ಹೆಚ್ಚಿಸುವಂತಹ ತರಕಾರಿ ಯಾವುದು? ಎ ಬೀನ್ಸ್, ಬಿ ಟೊಮ್ಯಾಟೊ, ಸಿ ಕ್ಯಾಪ್ಸಿಕಮ್, ಡಿ ಕ್ಯಾರೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಪ್ಸಿಕಮ್. ಮೂರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವುದರಿಂದ ಏನಾಗುತ್ತದೆ? ಎ ಕಿಡ್ನಿ ಸಮಸ್ಯೆ ಬರಬಹುದು, ಬಿ ಬಿಪಿ ಹೆಚ್ಚಾಗಬಹುದು, ಸಿ ಗ್ಯಾಸ್ಟ್ರಿಕ್ ಬರಬಹುದು, ಡಿ ಮೈಗ್ರೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ, ದಿನಕ್ಕೆ ಎಷ್ಟು ಲೋಟ ಮಜ್ಜಿಗೆ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದ್ದು? ಎ 5 ಲೋಟ, ಬಿ 1ರಿಂದ 2 ಲೋಟ, ಸಿ 5ರಿಂದ 6 ಲೋಟ, ಡಿ 3ರಿಂದ 4 ಲೋಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1ರಿಂದ 2 ಲೋಟ ಮಜ್ಜಿಗೆಯನ್ನು ಕುಡಿಯಬೇಕು. ಐದನೆಯ ಪ್ರಶ್ನೆ, ಹಾಲನ್ನು ಯಾವ ಪದಾರ್ಥದೊಂದಿಗೆ ಬೆರೆಸಿ ಕುಡಿಯಬಾರದು? ಎ ತುಪ್ಪ, ಬಿ ನಿಂಬೆ ಹಣ್ಣು, ಸಿ ಸಕ್ಕರೆ, ಡಿ ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಹಣ್ಣು. ಆರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಂಡರೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತಾರೆ? ಎ ಇಂಡಿಯಾ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಇಟಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ. ಏಳನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ಏನಾಗುತ್ತದೆ? ಎ ಹೊಟ್ಟೆ ಶುದ್ಧ, ಬಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಡಿ ಬಿಪಿ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ದೃಷ್ಟಿ ವೃದ್ಧಿ. ಎಂಟನೆಯ ಪ್ರಶ್ನೆ, ದೇಹವನ್ನು ಪೋಸ್ಟ್ ಮಾರ್ಟಮ್ ಏಕೆ ಮಾಡುತ್ತಾರೆ? ಎ ಹೇಗೆ ಸತ್ತನೆಂದು ತಿಳಿಯಲು, ಬಿ ಕಾರಣ ತಿಳಿಯಲು, ಸಿ ಸಮಯ ತಿಳಿಯಲು, ಡಿ ಮೇಲಿನ ಎಲ್ಲವನ್ನ ತಿಳಿದುಕೊಳ್ಳಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವನ್ನ ತಿಳಿದುಕೊಳ್ಳಲು. ಒಂಬತ್ತನೆಯ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಂತಹ ಆಹಾರ ಪದಾರ್ಥ ಯಾವುದು? ಎ ಜೀರಿಗೆ, ಬಿ ಶುಂಠಿ, ಸಿ ಮೆಂತ್ಯ, ಡಿ ನಿಂಬೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ. ಹತ್ತನೆಯ ಪ್ರಶ್ನೆ, ಇದನ್ನು ತಿಂದರೆ ಕೋಟಿ ಕಾಯಿಲೆಗಳು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಎ ಬೆಳ್ಳುಳ್ಳಿ, ಬಿ ಶುಂಠಿ, ಸಿ ಈರುಳ್ಳಿ, ಡಿ ನಿಂಬೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ. 11ನೆಯ ಪ್ರಶ್ನೆ, ಯಾವ ಪಕ್ಷಿ ತನ್ನ ಬಣ್ಣವನ್ನು ಪದೇ ಪದೇ ಬದಲಾಯಿಸುತ್ತದೆ? ಎ ಪಾರಿವಾಳ, ಬಿ ಕೋಗಿಲೆ, ಸಿ ಹಂಸ, ಡಿ ಸುರ್ಕಾವ್ ಪಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುರಕಾವ್ ಪಕ್ಷಿ. 12ನೆಯ ಪ್ರಶ್ನೆ, ಯಾವುದನ್ನ ಹಳೆ ಕಾಲದಲ್ಲಿ ದೇವರ ಆಹಾರ ಎಂದು ಪರಿಗಣಿಸಲಾಗಿದೆ? ಎ ಹಾಲು, ಬಿ ತೆಂಗಿನಕಾಯಿ, ಸಿ ಜೇನುತುಪ್ಪ, ಡಿ ಮೊಸರು. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಡಿ ಮೊಸರು. 13ನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ? ಎ 8 ಲೀಟರ್, ಬಿ 4 ಲೀಟರ್, ಸಿ 5 ಲೀಟರ್, ಡಿ 6 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 5 ಲೀಟರ್. 14ನೆಯ ಪ್ರಶ್ನೆ, ದಿನಕ್ಕೆ ಎಷ್ಟು ಕಪ್ ಕಾಫಿಯನ್ನ ನಾವು ಸೇವನೆ ಮಾಡಿದರೆ ಆರೋಗ್ಯಕರ? ಎ 1 ರಿಂದ 2 ಕಪ್, ಬಿ 3 ರಿಂದ 6 ಕಪ್, ಸಿ 4 ರಿಂದ 5 ಕಪ್, ಡಿ 6 ಕಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ರಿಂದ 2 ಕಪ್. 15ನೆಯ ಪ್ರಶ್ನೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ದಿನ ಉಗುರನ್ನ ನಾವು ಕತ್ತರಿಸಬಾರದು? ಎ ಸೋಮವಾರ, ಬಿ ಮಂಗಳವಾರ, ಸಿ ಗುರುವಾರ, ಡಿ ಶನಿವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಶನಿವಾರ ನಾವು ಉಗುರನ್ನ ಕತ್ತರಿಸಬಾರದು. ಇನ್ನು 16ನೆಯ ಪ್ರಶ್ನೆ, ಯಾವ ಪಾಪಗಳನ್ನು ಮಾಡುವುದರಿಂದ ಮನುಷ್ಯನಿಗೆ ನಾಯಿ ಜನ್ಮ ಬರುತ್ತದೆ? ಎ ಪರಸ್ತ್ರೀ ಸಹವಾಸ ಮಾಡುವುದರಿಂದ, ಬಿ ಪ್ರಾಣಿ ಹಿಂಸೆ ಮಾಡಿದರೆ, ಸಿ ಭಿಕ್ಷೆ ಬೇಡುವವರನ್ನ ಬೈಯುವುದರಿಂದ, ಡಿ ದೇವರನ್ನ ಬೈದುಕೊಂಡರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಖ್ಯವಾಗಿ ಪ್ರಾಣಿ ಹಿಂಸೆ ಮಾಡಿದರೆ ಮತ್ತು ಭಿಕ್ಷೆ ಬೇಡುವವರನ್ನ ಬೈದರೆ. ಹೌದು ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ